ಗಳು ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವುದು ಹೇಗೆ, ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳು ಕಾಮೆಂಟನ್ನು ಮಾಡ್ತಾ ಇದ್ರು. ಸೊ ಈ ಒಂದು ವಿಡಿಯೋಲಿ ಲೇಬರ್ ಕಾರ್ಡ್ ಇರುವಂಥ ವಿದ್ಯಾರ್ಥಿಗಳು ಅಂದರೆ ನಿಮ್ಮ ಪೇರೆಂಟ್ಸ್ ಹತ್ರ ಲೇಬರ್ ಕಾರ್ಡ್ ಇದ್ದರೆ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರಾ. ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದು ಆರ್ಗನೈಸ್ಡ್ ಲೇಬರ್ ವರ್ಕರ್ಸ್ ಮಕ್ಕಳಿಗಾಗಿರುತ್ತೆ, ಅನ್ಆರ್ಗನೈಸ್ಡ್ ಲೇಬರ್ ವರ್ಕರ್ಸ್ಗೆ ಅಲ್ಲ. ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಅಂದರೆ ಏನಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಸೊ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಂತ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಯಾವುದೇ ಒಂದು ಅಪ್ಡೇಟ್ ಇರಲಿ ನಿಮಗೆ ಬೇಗ ರೀಚ್ ಆಗುತ್ತೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ಬೋದು, ಇಲ್ಲಿ ನಿಮಗೆ ಅರ್ಜಿನ ಸಲ್ಲಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಲಾಗಿದೆ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮೇನ್ ಆಗಿ ಅಪ್ಲೈ ಮಾಡುವಂಥ ವಿದ್ಯಾರ್ಥಿಗಳು ಎಲಿಜಿಬಿಲಿಟಿ ಏನೆಲ್ಲ ಬೇಕಾಗುತ್ತೆ ಅಂತ ತಿಳ್ಕೊಳ್ಳಿ. ಅದಾದ ನಂತರ ನೀವು ಅಪ್ಲೈ ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳಿ. ಸೊ ನೀವು ಕಂಪಲ್ಸರಿ ಎಲಿಜಿಬಿಲಿಟಿನ ತಿಳ್ಕೊಳ್ಳಿ. ಓಕೆ, ಮೊದಲನೇದಾಗಿ ಅಪ್ಲೈ ಮಾಡುವುದಕ್ಕೆ ನಿಮಗೆ ನೀವು ಇಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯು 2026 ಹಾಗೂ 27ನೇ ಸಾಲಿನ ಶೈಕ್ಷಣಿಕ ಪ್ರೋತ್ಸಾಹಧನ ಸಹಾಯಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಓಕೆ, ಅದಾದ ನಂತರ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ವಂತಿಕೆ ಪಾವತಿಸುವ ಸಂಘಟಿತ ಕಾರ್ಮಿಕ ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಸಿಗಲಿದೆ. ನಾನು ಆಗಲೇ ಹೇಳಿರುವ ಹಾಗೆ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದು ಕೇವಲ ಆರ್ಗನೈಸ್ಡ್ ಲೇಬರ್ ವರ್ಕರ್ಸ್ ಮಕ್ಕಳಿಗೆ ಮಾತ್ರ ಆಗಿರುತ್ತೆ. ಆರ್ಗನೈಸ್ಡ್ ಲೇಬರ್ ವರ್ಕರ್ಸ್ ಅಂದರೆ ನಾನಿಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಕೇಳಿ. ಲೇಬರ್ ಕಾರ್ಡ್ ಇರುವಂಥ ಪೇರೆಂಟ್ಸ್ ಫ್ಯಾಕ್ಟ್ರೀಸಲ್ಲಿ, ಶಾಪ್ಸಲ್ಲಿ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಎಕ್ಸೆಟ್ರಾ ಈ ಒಂದು ಆರ್ಗನೈಸ್ಡ್ ಸೆಕ್ಟರ್ಸಲ್ಲಿ ವರ್ಕ್ ಮಾಡ್ತಾ ಇರುವಂಥ ಲೇಬರ್ ಕಾರ್ಡ್ ಪೇರೆಂಟ್ಸ್ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ. ಸೊ ಇಲ್ಲಿ ಆರ್ಗನೈಸ್ಡ್ ಲೇಬರ್ ವರ್ಕರ್ಸ್ ಅಂದರೆ ಫ್ಯಾಕ್ಟ್ರೀಸಲ್ಲಿ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಅಥವಾ ಶಾಪ್ಸಲ್ಲಿ, ಟೆಕ್ಸ್ಟೈಲ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ, ಆ ಒಂದು ವರ್ಕರ್ಸ್ಗೆ ಆರ್ಗನೈಸ್ಡ್ ಲೇಬರ್ಸ್ ಅಂತಾರೆ. ಅವರ ಒಂದು ಮಕ್ಕಳಿಗೆ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದಿದೆ ಅನ್ಆರ್ಗನೈಸ್ಡ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ. ಅನ್ಆರ್ಗನೈಸ್ಡ್ ಅಂದರೆ ಈ ಕೂಲಿ ಕೆಲಸ ಮಾಡುವವರಾಗಿರ್ಬೋದು ಅಥವಾ ಲೇಬರ್ ವರ್ಕ್ ಯಾರೆಲ್ಲ ಮಾಡ್ತಾರಲ್ಲ, ದಿನಗೂಲಿ ಕೆಲಸ ಮಾಡುವವರ ಮಕ್ಕಳ ಸ್ಕಾಲರ್ಶಿಪ್ಪನ್ನು ಅನ್ಆರ್ಗನೈಸ್ಡ್ ಲೇಬರ್ಸ್ ಅಂತ ಕರೆಯಲಾಗುತ್ತೆ. ಸೊ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಲೇಬರ್ಸ್ ಅಂದರೆ ಯಾರು ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಬಂದು ಆರ್ಗನೈಸ್ಡ್ ಲೇಬರ್ಸ್ ಮಕ್ಕಳ ಸ್ಕಾಲರ್ಶಿಪ್ ಆಗಿರುತ್ತೆ. ಮತ್ತು ಅನ್ಆರ್ಗನೈಸ್ಡಲ್ಲಿ ಬರುವಂಥ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಮುಂದೆ ಬಿಡಲಾಗುತ್ತೆ. ಬಿಟ್ಟಾಗ ನಾನು ನಿಮಗೆ ಅಪ್ಲೈ ಮಾಡುವುದು ಹೇಗೆ ಅಂತ ವಿಡಿಯೋನ ಮಾಡ್ತೀನಿ. ಸೊ ಯಾರೆಲ್ಲ ಆರ್ಗನೈಸ್ಡ್ ಲೇಬರ್ಸ್ ಸೆಕ್ಟರಲ್ಲಿ ಬರ್ತಾರೆ ಆ ಒಂದು ಪೇರೆಂಟ್ಸ್ ಮಕ್ಕಳು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತಾರೆ. ಓಕೆ, ಅದಾದ ನಂತರ ಪ್ರೌಢಶಾಲೆಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಹಾಗೂ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಂದರೆ ಹೈಯರ್ ಪ್ರೈಮರಿಯಿಂದ ಡಿಗ್ರಿಯವರೆಗೆ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ನಿಮ್ಮ ಒಂದು ಪೇರೆಂಟ್ಸ್ ಏನಾದರೂ ಆರ್ಗನೈಸ್ಡ್ ಲೇಬರ್ಸ್ ಆಗಿದ್ದರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತೀರಾ. ಹೈಸ್ಕೂಲಿಂದ ಡಿಗ್ರಿಯವರೆಗೆ ಯಾವುದೇ ಒಂದು ಕೋರ್ಸ್ ಇರಲಿ ನೀವು ಎಲಿಜಿಬಲ್ ಆಗಿರ್ತೀರಾ. ಅದರ ಜೊತೆಗೇ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕೋರ್ಸನ್ನು ಸ್ಟಡಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಾರೆ. ಅದಾದ ನಂತರ ಒಂದು ಕುಟುಂಬದಲ್ಲಿ ಗರಿಷ್ಠ 2 ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಬಂದು ಸಿಗುತ್ತೆ. ಅಂದರೆ ಒಂದು ಫ್ಯಾಮಿಲಿಯಲ್ಲಿ 2 ಮಾತ್ರ ಸ್ಕಾಲರ್ಶಿಪ್ ಬಂದು ಸಿಗುತ್ತೆ. ಅದಾದ ನಂತರ ಕಾರ್ಮಿಕರ ಮಾಸಿಕ ವೇತನವು ₹35,000ಗಳಿಗಿಂತ ಹೆಚ್ಚಿರಬಾರದು. ನಿಮ್ಮ ಪೇರೆಂಟ್ಸ್ ಮಂತ್ಲಿ ಇನ್ಕಮ್ ಬಂದು 35,000ಗಿಂತ ಕಡಿಮೆ ಇರಬೇಕಾಗತ್ತೆ. 35,000ಗಿಂತ ಹೆಚ್ಚಿದ್ರೆ ನೀವು ಎಲಿಜಿಬಲ್ ಇರಲ್ಲ. ಅದಾದ ನಂತರ ವಿದ್ಯಾರ್ಥಿಗಳು ಇಂದಿನ ವರ್ಷದ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದವರಾಗಿದ್ದರೆ ಕನಿಷ್ಠ 50% ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ವರ್ಗಗಳ ವಿದ್ಯಾರ್ಥಿಗಳಾಗಿದ್ದರೆ ಕನಿಷ್ಠ 45% ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕಾಗತ್ತೆ. ಯಾರೆಲ್ಲ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿದಿರಲ್ಲ, ನೀವು ಇಂದಿನ ವರ್ಷದ ಪರೀಕ್ಷೆಯಲ್ಲಿ 50% ಮಾರ್ಕ್ಸನ್ನು ಪಡೆದಿರಬೇಕಾಗತ್ತೆ. ಮತ್ತು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳು 45% ಅಂಕಗಳನ್ನು ತಗೊಂಡು ಪಾಸ್ ಆಗಿದರೆ ನೀವು ಎಲಿಜಿಬಲ್ ಇರ್ತೀರಾ. ಅದಾದ ನಂತರ ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಬಂದು ಅರ್ಜಿ ಸಲ್ಲಿಸುವುದಕ್ಕೆ 2026 ಡಿಸೆಂಬರ್ 31ರವರೆಗೆ ಟೈಮ್ ಇರುತ್ತೆ. ಡಿಸೆಂಬರ್ 31, 2026 ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಓಕೆ, ಅದಾದ ನಂತರ ಅಪ್ಲೈ ಮಾಡೋದಕ್ಕೆ ಇಲ್ಲಿ ವೆಬ್ಸೈಟನ್ನು ಮೆನ್ಷನ್ ಮಾಡಿ. ಸೊ ಈ ಒಂದು ಎಲಿಜಿಬಿಲಿಟಿಯನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡೋದಕ್ಕೆ ವೆಬ್ಸೈಟನ್ನು ಮೆನ್ಷನ್ ಮಾಡಿಲ್ಲ. ವೆಬ್ಸೈಟ್ ಏನಾದರೂ ಅನೌನ್ಸ್ ಆದರೆ, ಯಾವೊಂದು ವೆಬ್ಸೈಟಲ್ಲಿ ಅಪ್ಲೈ ಮಾಡುವುದು ಅಂತ ಅನೌನ್ಸ್ ಆದರೆ ನಾನು ನಿಮಗೆ ಅಪ್ಲೈ ಮಾಡುವುದು ಹೇಗೆ ಅಂತ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ. ಸೊ ಸದ್ಯಕ್ಕೆ ಈ ಒಂದು ಎಲಿಜಿಬಿಲಿಟಿ ಡೀಟೇಲ್ಸನ್ನು ತಿಳ್ಕೊಳ್ಳಿ. ಅಪ್ಲಿಕೇಶನ್ ಲಿಂಕ್ ಏನಾದರೂ ಓಪನ್ ಆದರೆ ನಿಮಗೆ ಅಪ್ಲೈ ಮಾಡುವುದು ಹೇಗೆ ಅಂತ ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೊಸೆಸನ್ನು ನಾವು ಮುಂದಿನ ವಿಡಿಯೋಲಿ ನೋಡೋಣ. ಸೊ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಲೈ ಮಾಡುವುದು ಹೇಗೆ ಅಂತ ವಿಡಿಯೋನ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ.